ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಖತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ, ಯಾವ ಥರ ಇತ್ತು ನಿಮ್ಮ ಒಂದು ಸೆಲೆಬ್ರೇಷನು? ಇನ್ನೂ ಸೆಲೆಬ್ರೇಷನ್ ಮೂಡಲ್ಲೇ ಇದ್ದೀರಾ ಅಥವಾ ಅದರಿಂದ ಆಚೆ ಬಂದಿದ್ದೀರಾ? ಏನೆಲ್ಲ ಒಂದು ಘಟನೆಗಳಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮೊಟ್ಟ ಮೊದಲನೇದಾಗಿ ಏನು ರೋಚಕವಾಗಿರ್ತಕ್ಕಂಥ ಐತಿಹಾಸಿಕ ಕ್ಷಣ ನಿನ್ನೆ ಅನ್ನೋದಾದರೆ, ಎಲ್ಲೆಲ್ಲೂ ಸೆಲೆಬ್ರೇಷನ್ ಮನೆ ಮಾಡಿತ್ತು, ಎಲ್ಲೆಲ್ಲೂ ಹಬ್ಬದ ಒಂದು ಸಡಗರ ಮನೆ ಮಾಡಿತ್ತು ಅಂತಲೇ ಹೇಳ್ಬೋದು. ಯಾವ ಒಂದು ಬೀದಿನಲ್ಲೂ ಹೋದರೂ ಕೂಡ RCBಯ ಕೂಗು ಕೇಳಿಸ್ತಾ ಇತ್ತು, RCBಯ ಒಂದು ಧ್ವಜ ಕಾಣಿಸ್ತಾ ಇತ್ತು, RCBಯ ಬಗ್ಗೆ ಅಭಿಮಾನಿಗಳು ಮಾತಾಡ್ತಾ ಇರ್ತಕ್ಕಂಥದ್ದು ಕೇಳಿಸ್ತಾ ಇತ್ತು. ಯಾವ ಒಂದು ಹೋಟೆಲಲ್ಲಿ ಹೋದರೂ ಕೂಡ RCBಯ ಕೇಕೆ ಕೇಳಿಸ್ತಾ ಇತ್ತು. ಎಲ್ಲಿ ನೋಡು RCB ಮಯ ಆಗೋಗ್ಬಿಟ್ಟಿತ್ತು, ರೆಡ್ ಮಯ ಆಗೋಗ್ಬಿಟ್ಟಿತ್ತು, ಕೆಂಪಾಗೋಗ್ಬಿಟ್ಟಿತ್ತು ಎಲ್ಲ ಕಡೆಗೂ ಅಂತಲೂ ಹೇಳಬಹುದು. ಹೇಟರ್ಸ್ಗೂ ಕೂಡ ಅದೇ ಥರ ಕೆಂಪಾಗಿ ಹೋಗ್ಬಿಟ್ಟಿರುತ್ತೆ. ಇವಾಗ ಕಪ್ಪನ್ನು ನೋಡಿದ ತಕ್ಷಣ ಎಲ್ಲ ಥರದಲ್ಲಿ ಮಾತಾಡಿದ್ರು, ಕಪ್ಪನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವ್ರಿಗೆಲ್ಲನೂ ಕೆಂಪಾಗ್ಬಿಟ್ಟಿರುತ್ತೆ ಅಂತಲೇ ಹೇಳಬಹುದು. ಆದರೆ ಏನು ಮ್ಯಾಚ್ ಗುರು, ಸೈಕ್ ಅಂದರೆ ಸೈಕು. ಅವರು ಕೂಡ ಸಖತ್ತಾಗಿರ್ತಕ್ಕಂಥ ಒಂದು ಟಫ್ ಕಾಂಪಿಟೇಷನ್ ಕೊಟ್ಟರು. ಕೇವಲ 6 ರನ್ಗಳಲ್ಲಿ ಮ್ಯಾಚನ್ನು ಗೆದ್ದಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಒಂದು ಫೈಟ್ ಇದಾಗಿತ್ತು. ಕಪ್ಪು ಕೈಯಲ್ಲಿ ಬಂದಿರತಕ್ಕಂಥ ಕ್ಷಣ ಏನಿತ್ತು ಗೊತ್ತಾ? ಪ್ರತಿಯೊಬ್ಬ ಟ್ರೂ RCB ಫ್ಯಾನ್ಸ್ ಏನಿದ್ದಾರೆ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆ ಒಂದು ಸೆಲೆಬ್ರೇಷನ್ನ ಎಂಜಾಯ್ ಮಾಡಿದ್ದಾರೆ. ಮಾತಾಡೋದಕ್ಕೆ ಮಾತುಗಳು ಬಂದಿಲ್ಲ. ಈವನ್ ನನಗೂ ಕೂಡ ಫುಲ್ ಒಂಥರ ಎಮೋಷ್ನಲ್ ಆಗೋಗ್ಬಿಟ್ಟಿತ್ತು, ಮಾತಾಡೋಕ್ಕೆ ಮಾತೇ ಬರ್ತಾ ಇದ್ದಿಲ್ಲ. ಹಂಗಾಗಿ ನಾನು ಮ್ಯಾಚ್ ಮುಗಿದ ತಕ್ಷಣವೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಆ ಒಂದು ಮೂಮೆಂಟ್ಸ್ನ ಎಂಜಾಯ್ ಮಾಡ್ತಾಯಿದ್ದೆ. ಎಲ್ಲ ಕಡೆಗೂ ನಾನು ಓಡಾಡ್ತಾ ಇದ್ದೆ. ಪ್ರತಿಯೊಂದು ಕಡೆಗೂ ನಮ್ಮ RCB ಫ್ಯಾನ್ಸ್ ಏನೆಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಯಾವ ಥರ ಮಾಡ್ತಿದ್ದಾರೆ ಅಂತ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬರೋಕ್ಕಂತ ಹೋಗಿದ್ದೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಾಗಿರ್ಬೋದು, ರೋಡಲ್ಲಾಗಿರ್ಬೋದು, ಅದು ಮಧ್ಯರಾತ್ರಿ ಸೆಲೆಬ್ರೇಷನ್ ನಡೀತಾ ಇರತಕ್ಕಂಥ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ನಿಜಕ್ಕೂ ನಿನ್ನೆ ನೈಟ್ ಏನೇನೆಲ್ಲ ಆಗಿದೆ ಅದೆಲ್ಲ ಕನಸೋ ನನಸೋ ಅನ್ನೋ ಥರ ಇನ್ನೂ ನನಗೆ ಫೀಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಮ್ಮ 18ನೇ ಆವೃತ್ತಿಯ ಕಪ್ಪನ್ನು ನಮ್ಮ 18ನೇ ಜರ್ಸಿ ನಂಬರ್ ಕಿಂಗ್ ಕೊಹ್ಲಿ ಅವರಿಗೆ ಕೊನೆಗೂ ಅರ್ಪಿಸಿದ್ವಿ ಅಂತಲೇ ಹೇಳ್ಬೋದು. ಆ ಮನುಷ್ಯ ಯಾವಾಗಲೂ ಪಿಚ್ಚಲ್ಲಿ ಅಗ್ರೆಷನ್ ಆಗಿ ಹೂ ಅಂತಂದು ಎಗ್ರಾಡ್ಕೊಂಡಿರ್ತಕ್ಕಂಥ ಒಂದು ಪರ್ಸನು ನಿನ್ನೆ ಕೊನೆಯ ಮೂಮೆಂಟಲ್ಲಿ ಎಮೋಷ್ನಲ್ ಆಗಿಬಿಟ್ಟಾಗರು. ಆ ಒಂದು ಎಮೋಷ್ನನ್ನ ಯಾರಿಂದನೂ ನೋಡೋಕ್ಕಾಗಲಿಲ್ಲ. ಒಂಥರ ಹಾರ್ಟಿಗೆ ಟಚ್ ಆಗೋಗ್ಬಿಡ್ತು ಆ ಒಂದು ಎಮೋಷನ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಸೈಕ್ ಮೂಮೆಂಟ್ ಅದು. ಪ್ರತಿಯೊಬ್ಬ RCB ಫ್ಯಾನ್ಸ್ಗೂ ಕೂಡ ಆ ಒಂದು ಮೂಮೆಂಟ್ ನೋಡಿದ ತಕ್ಷಣ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಆ ಥರದ ಒಂದು ಸೈಲೆನ್ಸ್ ಮನೆ ಮಾಡಿಬಿಟ್ಟಿತ್ತು ಕಿಂಗ್ ಕೊಹ್ಲಿ ಅವ್ರ ಹತ್ರ. ಅದ್ಭುತವಾಗಿರ್ತಕ್ಕಂಥ ಒಂದು ಮೂಮೆಂಟು ಗುರು, ಅದು ಗೋಲ್ಡನ್ ಮೂಮೆಂಟ್. ಏನು ಹೇಳೋಕ್ಕೆ ಬೇರೆ ವರ್ಡ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಆ ಥರದ ಒಂದು ಕ್ಷಣಗಣನೆ ಅದೆಲ್ಲ. ನಿಜಕ್ಕೂ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅದ್ಭುತವಾಗಿರ್ತಕ್ಕಂಥ ಒಂದು ಅಚ್ಚರಿಯಾಗಿರ್ತಕ್ಕಂಥ ಮ್ಯಾಚನ್ನು ಆಡಿ ಕೊನೆಗೂ ಕಪ್ಪನ್ನು ನಮ್ಮದಾಗಿ ಸಿಕ್ಕೊಂಡಿದ್ದೀವಿ. ಸೀರಿಯಸ್ ಆಗಿ ಕಪ್ಪನ್ನು ಕೊನೆಗೂ ಗೆದ್ದುಬಿಟ್ವಿ 18 ವರ್ಷಗಳ ನಂತರ. ಓ ಮೈ ಗಾಡ್! ನನಗೆ ಇನ್ನೊಂದು ಖುಷಿ ಏನಂದರೆ, ನಮ್ಮ RCBಯ ಜನಕರಾಗಿರ್ತಕ್ಕಂಥ ವಿಜಯ್ ಮಲ್ಯನವರು ಟ್ವೀಟ್ ಮಾಡಿದ್ದಾರೆ, 18 ವರ್ಷದ ಬಳಿಕ ಕಪ್ಪನ್ನು ಗೆದ್ದಿದ್ದೀವಿ, ಬೆಂಗಳೂರಿಗೆ ಕಪ್ ಬರ್ತಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಎಂಥ ಮೂಮೆಂಟ್ ಅಲ್ವಾ ಗುರು ಇದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೃಣಾಲ್ ಪಾಂಡ್ಯ ಅವರು ಬಸ್ಸಲ್ಲಿ ಮ್ಯಾಚ್ ಮುಗಿದ ತಕ್ಷಣ ವಾಪಸ್ ರಿಟರ್ನ್ ಹೋಟೆಲ್ಗೆ ಹೋಗ್ಬೇಕಾದ್ರೆ ಒಂದು ಮಾತನ್ನು ಹೇಳಿರ್ತಾರೆ, ಏನು ಫ್ಯಾನ್ ಫಾಲೋ ಅಪ್ಪು ನಾನು ಯಾವುದೇ ಒಂದು ಫ್ರಾಂಚೈಸಿನಲ್ಲೂ ನೋಡಿಲ್ಲ, ಇವ್ರಿಗೋಸ್ಕರನಾದರೂ ನಾವು ಕಪ್ ಗೆಲ್ಲಬೇಕು ಅಂತ ಮಾತಾಡಿರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಅವರು ಏನಾದರೂ ಕಪ್ ಎತ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದಾಗ ಈ ಒಂದು ಕ್ರೌಡ್ನ ನೋಡಿಬಿಟ್ಟು ಯಾವ ಥರ ದಂಗಾಗ್ಬೋದು ಅಂತ. ಯಾಕಂದರೆ ಬರೀ ಮ್ಯಾಚ್ ವಿನ್ ಆದಾಗ ಆ ಥರ ಇರ್ತಿತ್ತು. ಇನ್ನು ಕಪ್ಪನ್ನೇ ವಿನ್ ಆಗಿ ಕಪ್ ಎತ್ಕೊಂಡು ಬರಬೇಕಾದ್ರೆ ಸೆಲೆಬ್ರೇಷನ್ ಹೆಂಗಿರ್ಬೋದಲ್ವ, ನೆಕ್ಸ್ಟ್ ಲೆವೆಲ್. ಏರ್ಪೋರ್ಟಿಂದ ಹಿಡ್ಕೊಂಡು ಹೋಟ್ಲಿಗೆ ಹೋಗಿ, ಹೋಟ್ಲಿಂದ ಚಿನ್ನಸ್ವಾಮಿನಲ್ಲಿ ಏನಾದರೂ ಇವೆಂಟ್ ಆರ್ಗನೈಸ್ ಮಾಡಿದರೆ ಅಲ್ಲಿವರೆಗೂ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ
ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸೆಲೆಬ್ರೇಷನ್ ಎಲ್ಲ ಬೆಂಗಳೂರಿನಲ್ಲಿ ಮನೆ ಮಾಡಿರುತ್ತೆ ಅಂತಲೇ ಹೇಳ್ಬೋದು. ನಿನ್ನೆ ಓವರ್ ನೈಟ್ವರೆಗೂ ಮಧ್ಯರಾತ್ರಿಯವರೆಗೂ ಎಲ್ಲ ಕಡೆಗೂ ಸೆಲೆಬ್ರೇಷನ್ ಮನೆ ಮಾಡಿತ್ತು ಅಂತಲೇ ಹೇಳ್ಬೋದು. ಪಟಾಕಿ ಹೊಡಿತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, RCBಗೆ ಕೇಕೆ ಹಾಕ್ತಾಯಿದ್ರು, RCBಯ ಕೂಗು ಕೇಳ್ತಾಯಿತ್ತು. ಯಾವ ಗಲ್ಲಿನಲ್ಲಿ ಹೋದರೂ ಕೂಡ RCB ಕೂಗು ಕೇಳಿಸ್ತಾ ಇತ್ತು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ, ಸೆಲೆಬ್ರೇಷನ್ ಯಾವ ಲೆವೆಲಲ್ಲಿ ಇತ್ತು ಅಂದರೆ ಇದುವರೆಗೂ 5 ಕಪ್ ಗೆದ್ದಿದ್ವಿ ಅಂತ ಹೇಳ್ತಕ್ಕಂಥ ಯಾವುದೇ ಒಂದು ಫ್ಯಾನ್ಸು ಕೂಡ ಈ ಥರದ ಒಂದು ಸೆಲೆಬ್ರೇಷನ್ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೆಲೆಬ್ರೇಷನ್ನ ನಮ್ಮ RCB ಫ್ಯಾನ್ಸ್ಗಳು ಮಾಡಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ಗೊತ್ತು ನನಗೆ. ಇನ್ನೂ ಬೇಕಿದ್ರೆ ನೆಕ್ಸ್ಟ್ ಆವೃತ್ತಿ ಬರೋವರೆಗೂ ಸೆಲೆಬ್ರೇಷನ್ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮೂಮೆಂಟ್ಸು ಗುರು, ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ಮೂಮೆಂಟ್ಸ್ ಇದು ಅಂತಲೂ ಹೇಳಿದರೆ ತಪ್ಪಾಗಲ್ಲ. ನಾನು ಒಂದನ್ನು ಯೋಚನೆ ಮಾಡ್ತಾ ಇದ್ದೀನಿ, ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ನಡೆದು ಕಪ್ ಗೆದ್ದಿರೋದಕ್ಕೆ ಈ ಥರ ಸೆಲೆಬ್ರೇಷನ್ ಆಯಿತು. ಇನ್ನು ನಾಳೆ ಕಪ್ಪು ಬೆಂಗಳೂರಿಗೆ ಬಂದಾಗ ಯಾವ ಲೆವೆಲಲ್ಲಿರ್ಬೋದು, ಬೆಂಗಳೂರು ಫುಲ್ ಅಲ್ಲಾಡ್ಬಿಡುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬೆಂಗಳೂರು ಬಂದಾದರೂ ಆಗ್ಬಿಡುತ್ತೆ ಅನ್ನೋ ಲೆವೆಲಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆಗೂ ಕೂಡ RCB ಅಭಿಮಾನಿಗಳು ಲಗ್ಗೆ ಇಟ್ಬಿಡ್ತಾರೆ. ಎಲ್ಲ ಕಡೆಗೂ ಕೂಡ RCB ಅಭಿಮಾನಿಗಳೇ ಕಾಣಿಸ್ತಾ ಇರ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಗುರು. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮೆಮೊರೀಸ್ ಇದು. ಯಾವತ್ತೂ ಮರೆಯಲಾಗದ ಒಂದು ಕ್ಷಣಗಳನ್ನು ನಮ್ಮ RCB ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿರ್ತಕ್ಕಂಥ ಒಂದು ಆಟವನ್ನು ಆಡಿ ಕೊನೆಗೂ ಕಪ್ಪನ್ನು ನಮ್ಮ RCB ಬೆಂಗಳೂರಿಗೆ ತಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ನಮ್ಮ RCB ಟೀಮ್ಗಾಗಿರ್ಬೋದು, ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಸಪೋರ್ಟ್ ಟೀಮ್ಗಾಗಿರ್ಬೋದು, ಎಲ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ RCB ಫ್ಯಾನ್ಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರು ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಈ ಒಂದು ಕ್ಷಣಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಗುರು. ಎಲ್ಲರೂ ಇಲ್ಲಿವರೆಗೂ ಸಪೋರ್ಟ್ ಮಾಡಿ RCB ಕಪ್ ಗೆಲ್ಲೋ ಥರ ಮಾಡಿರೋದಕ್ಕೆ ಎಲ್ಲರೂ ಒಂದು ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಯಾವ ಒಂದು ಫ್ರಾಂಚೈಸಿನಲ್ಲೂ ಕೂಡ ಈ ಥರದೊಂದು ಫ್ಯಾನ್ಸ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಕೋಟಿ ಕೊಟ್ಟರು ಕೂಡ ಈ ಥರದೊಂದು ಫ್ಯಾನ್ ಫಾಲೋಅಪ್ನ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳಬಹುದು. ನಾನು ಮ್ಯಾಚ್ ರಿವ್ಯೂ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಅದೆಲ್ಲ ಮಾತಾಡ್ತಕ್ಕಂಥ ಒಂದು ಪೇಷನ್ಸು ನನ್ನ ಹತ್ರ ಇಲ್ಲ. ಇನ್ನೂ ಹೋಗ್ಬಿಟ್ಟು ರೆಡಿಯಾಗಿ ಎಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಹುಡುಕೋ ಒಂದು ಪ್ರಯತ್ನದಲ್ಲಿ ನಾನಿದ್ದೀನಿ ಅಂತ ಹೇಳ್ತೀನಿ. ಯಾಕಂದರೆ ಸೆಲೆಬ್ರೇಷನ್ ಅಂತೂ ಮುಗಿಯಲ್ಲ. ನಾನು ಹೇಳಿದ್ನಲ್ಲ 100% ಇನ್ನೂ ದೊಡ್ಡದಾಗಿ ಸೆಲೆಬ್ರೇಷನ್ ಬೆಳಗ್ಗೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸಖತ್ ಸೈಕಾಗಿರ್ತಕ್ಕಂಥ ಇನ್ನೂ ಸೆಲೆಬ್ರೇಷನ್ನ ನಾನು ಎಂಜಾಯ್ ಮಾಡೋದಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಗೂ 18ನೇ ಆವೃತ್ತಿಯ ಕಪ್ಪನ್ನು ನಮ್ಮ ವಿರಾಟ್ ಕೊಹ್ಲಿ ಅವರು ಎತ್ಬಿಟ್ಟು ಎಂಜಾಯ್ ಮಾಡಿದ್ದಾರೆ. ಅದರ ಜೊತೆಗೆ ABD ಅವ್ರು ಬಂದಿದ್ದರು, ಕ್ರಿಸ್ ಗೇಲ್ ಅವರು ಬಂದಿದ್ದರು. ಅದ್ಭುತವಾಗಿರ್ತಕ್ಕಂಥ ಮೂಮೆಂಟ್ಸ್ ಅದನ್ನೆಲ್ಲ ನೋಡೋದಕ್ಕೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಯಾಕಂದರೆ 18 ವರ್ಷಗಳ ಒಂದು ಸತತ ಒಂದು ಪರಿಶ್ರಮ ಅಂತಲೇ ಹೇಳ್ಬೋದು. ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೊಂದು ಅದ್ಭುತವಾಗಿರ್ತಕ್ಕಂಥ ಮೆಚ್ಚುಗೆ ಬರಲೇಬೇಕು. ಯಾಕಂದರೆ 18 ವರ್ಷಗಳ ಕಾಲ ಒಂದೇ ಒಂದು ಫ್ರಾಂಚೈಸಿಗೆ ಆಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದರೂ ತಪ್ಪಾಗಲ್ಲ. ಅದ್ಭುತವಾಗಿ ಆಡ್ಕೊಂಬಂದು ಪ್ರತಿಯೊಂದು ಮ್ಯಾಚಲ್ಲಿ ತಾನೇನಂತ ತೋರಿಸ್ಕೊಟ್ಟಿದ್ದಾರೆ ಕೊಹ್ಲಿ ಅವರು. ಅದಕ್ಕೊಂದು ದೊಡ್ಡ ಸಲಾಮ್ ಕಿಂಗ್ ಕೊಹ್ಲಿ ಅವರಿಗೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಅವರಿಲ್ಲ ಅನ್ನೋದಾಗಿದ್ದರೆ ಈ ಸಲದ ಕಪ್ಪು ಕೂಡ ನಮಗೆ ತುಂಬ ಟಫ್ ಆಗಿರೋದು. ಅದ್ಭುತವಾಗಿರ್ತಕ್ಕಂಥ ಒಂದು ಆವೃತ್ತಿಯನ್ನು ಆಡಿದ್ದಾರೆ ಈ ಸಲದ IPLನಲ್ಲಿ ಅಂತಲೇ ಹೇಳಬಹುದು. ಜಾಸ್ತಿ ಮಾತಾಡೋದೇನು ಬೇಡ, ಮತ್ತು ಸೆಲೆಬ್ರೇಷನ್ ಏನು ನಡೆಯುತ್ತೆ ಏನು ಅಂತ ನೋಡೋಣ ಮುಂದೆ. ನಾನು ಆವಾಗಲೇ ಹೇಳಿದಂಗೆ ನಾನು ಎಲ್ಲೆಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಆ ಒಂದು ವೀಡಿಯೋಗಳನ್ನು ಕೂಡ ಪೋಸ್ಟ್ ಮಾಡ್ತೀನಿ ಅಂತೆ. ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ.
ನಿಮ್ಮ ಊರುಗಳಲ್ಲಿ ಯಾವ ಥರ ಸೆಲೆಬ್ರೇಷನ್ ಇತ್ತು ಅಂತ ಅದನ್ನು ಕೂಡ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಓವರಾಲ್ ಆಗಿ ನಮ್ಮ RCB ಕಪ್ ಗೆದ್ದಿರೋರ ಬಗ್ಗೆ ನಿಮಗೆ ಅನ್ನಿಸ್ತಿದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ಸೆಲೆಬ್ರೇಷನ್ ಏನಿದೆ, RCB ಕಪ್ ಗೆದ್ದಿರೋ ಸೆಲೆಬ್ರೇಷನ್ ಯಾವುದೇ ಕಾರಣಕ್ಕೂ ನಿಲ್ಲೋಕೆ ಹೋಗ್ಬಾರ್ದು. ಹೇಟರ್ಸ್ಗಳಿಗೆಲ್ಲ ಉರಿದು ಎಲ್ಲ ಬ್ಲಾಸ್ಟ್ ಆಗೋವರೆಗೂ ನಾವು ಈ ಒಂದು ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡಬೇಕಾಗಿದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಗುರು, ಎಲ್ಲೋದ್ರೂ ಕೂಡ ಉರಿಸಿ ಅವರಿಗೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಒಂದು ಸೆಲೆಬ್ರೇಷನ್ ಮಾಡಿಬಿಟ್ಟು ತೋರಿಸಿ ಅವ್ರ ಮುಂದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸುವ, ಮತ್ತೆ ಸಿಗ್ತೀನಿ ಅಂತೆ ಮತ್ತಷ್ಟು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾಯಿರಿ, ನಗ್ನಗ್ತಾಯಿರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ಒಂದೇ ಮಾತರಂ.